ಫಸ್ಟ್ ಮಾತು ಶುರು ಮಾಡೋದಕ್ಕಿಂತ ಮುಂಚೆ ಹರೀಶ್ ರಾಯ್ ಸರ್ ಮತ್ತೆ ವಿಶ್ವ ಇವರಿಬ್ಬರನ್ನ ನೆನೆಸ್ಕೊಳ್ಳೇಬೇಕು. ಯಾಕಂದ್ರೆ ಹರೀಶ್ ರಾಯ್ ಸರ್ ಅವರ ಕಾಂಬಿನೇಷನ್ ಸೀನ್ಸ್ ಇರಲಿಲ್ಲ, ಬಟ್ ಅವರು ಶೂಟಿಂಗ್ ಇದ್ದಿದ್ದ ದಿನ ನಾನು ಹೋಗಿದ್ದೆ. ಎಷ್ಟು ಹಂಬಲ್ ಅಂದ್ರೆ ಅವರು ನನ್ನ ಇನ್ಸ್ಟಾಗ್ರಾಮ್ ವಿಡಿಯೋಸ್ನ ನಾನು ನೋಡ್ತೀನಿ, ನೀವು ತುಂಬಾ ಬೋಲ್ಡ್ ಆಗಿ ಮಾತಾಡ್ತೀರಾ, ದಿನ ಇದ್ದಾಗೆ ಹೇಳ್ತೀರಾ, ನೇರವಾಗಿದ್ದೀರಾ ಅಂತ. ಒಂದು ಪರ್ಸನ್ ಇನ್ಸ್ಟಾಗ್ರಾಮ್ ವಿಡಿಯೋಸ್ ನೋಡ್ಬಿಟ್ಟು ಅವ್ರನ್ನ ರೆಕಗ್ನೈಸ್ ಮಾಡ್ತಾರೆ ಅಂತಂದ್ರೆ ಇಸ್ ಸೋ ಹಂಬಲ್ ಅಂಡ್ ಕೈಂಡ್ ಅಂಡ್ ಮೋರ್ ಪವರ್ ಟು ಯು ಬೋತ್. ನೀವು ಮಿನಿ ಯಶ್ ತರ ಕಾಣ್ತೀರಾ ಆಕ್ಚುಲಿ, ರಿಸೆಂಬ್ಲೆನ್ಸ್. ಅದಾದ್ಮೇಲೆ ವಿಶ್ವ ಅಂತ, ಈಸ್ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಅಲ್ಲಿ ವಿಶ್ವ ಅವರಿದ್ರು, ರಂಜಿತ್ ಜೊತೆ ಸೇರ್ಕೊಂಡು ಕೆಲಸ ಮಾಡಿದ್ರು. ವಿಶ್ವನ ಆಕ್ಚುಲಿ ನನಗೆ ಈ ಸಿನಿಮಾಗೆ ರೆಫರ್ ಮಾಡಿದ್ದು. ಅವನು ರೆಫರ್ ಮಾಡಿ ಪ್ರತಿಯೊಂದು ನಮ್ಮ ಟೀಸರ್ ಅಥವಾ ಟ್ರೈಲರ್ ರಿಲೀಸ್ ಆದಾಗ ಒಂದು ಕಾಲ್ ಮಾಡಿ ಒಂದು 15 ನಿಮಿಷ ನಾವು ಮಾತಾಡ್ತಾ ಇದ್ವಿ. ಚಿತ್ರ ಮಕ್ಕಳು ಹೆಂಗ್ ಬಂದಿದೆ ಗೊತ್ತಾ ಚಿತ್ರ ನಿಂದು ಪಾತ್ರ ಅಂದ್ರೆ ಈ ತರನೇ ನಾವು ಅಷ್ಟು ಕ್ಲೋಸ್ ಆಗಿ ಮಾತಾಡ್ತಾ ಇದ್ದಿದ್ದು. ಯಾವಾಗಲೂ ಡಿಸ್ಕಸ್ ಮಾಡ್ತಾ ಇದ್ವಿ, ಲೈಕ್ ಇಂಥ ಪಾತ್ರಗಳು ಬರ್ಬೇಕು, ಇಂಥದ್ದು ಮಾಡ್ಬೇಕು ಅಂದ್ರೆ ಸಿನಿಮಾ ಬಗ್ಗೆನೇ ಅಷ್ಟು ಮಾತಾಡ್ತಾ ಇದ್ವಿ. ಅವನು ಕೂಡ ಒಬ್ಬ ರ್ಯಾಪರ್. ಈ ಸಿನಿಮಾದಲ್ಲಿ ಔಟ್ ಅಂಡ್ ಔಟ್ ಡೌನ್ ಟು ಅರ್ತ್ ಇರೋದ್ರಿಂದ ಅವನು ಪ್ರವೀಣ್ ಹೇಳಿದ ಹಾಗೆ ಎಲ್ಲ ಡಿಪಾರ್ಟ್ಮೆಂಟ್ ಅಲ್ಲೂ ಕೂಡ ಕೆಲಸ ಮಾಡಿದ್ದಾನೆ. ಸೊ ಅವನ ವಯಸ್ಸು 33 ವರ್ಷ, ಬಟ್ ಹಾರ್ಟ್ ಅಟ್ಯಾಕ್ ಇಂದ ತೀರೋಗ್ತಾರೆ ನಮ್ಮನ್ನೆಲ್ಲ ಬಿಟ್ಟು. ಈ ಸಿನಿಮಾದ ಹಿಂದೆ ಒಂದು ಎಫರ್ಟ್ಸ್ ತುಂಬಾನೇ ಇತ್ತು. ಸೊ ಹಾಗಾಗಿ ಅವನ್ನ ನೆನೆಸ್ಕೊಳ್ತಾ ಇದ್ದೀನಿ ನಾನು. ಅವರಿಬ್ಬರಿಗೂ ಏನು ರೆಸ್ಟ್ ಇನ್ ಪೀಸ್ ಅಂತ ಹೇಳ್ತಾ ನಾನು ಮಾತನ್ನ ಶುರು ಮಾಡ್ತೀನಿ. ಈಗಾಗಲೇ ಪ್ರೆಸ್ನವ್ರಿಗೆ ಅನ್ಸಿರ್ಬೋದು, ಟೀಸರ್ ಬಂತು, ಟೀಸರಲ್ಲೂ ಚಿತ್ರದ ಗ್ಲಿಮ್ಸ್ ಇಲ್ಲ, ಟ್ರೈಲರ್ ಬಂತು, ಟ್ರೈಲರಲ್ಲೂ ಗ್ಲಿಮ್ಸ್ ಇಲ್ಲ ಅಂತ ಅನಿಸ್ತಾ ಇರ್ಬೋದು. ಸೊ ನನ್ನ ಪಾತ್ರನ ತುಂಬಾ ಕ್ಯೂರಿಯಸ್ ಆಗಿ ಇಟ್ಟಿದ್ದಾರೆ, ಇವನ್ ಸಿನಿಮಾದಲ್ಲೂ ಕೂಡ. ಅಂಡ್ ಇನ್ನೊಂದು, ಎಲ್ಲರೂ ಸಿನಿಮಾ ಮಾಡ್ತಾರೆ, ಕಮರ್ಷಿಯಲ್ ಆಗು ಮಾಡ್ತಾರೆ, ಬಿಸ್ನೆಸ್ಗೆ ಒಂದಷ್ಟು ಜನ ಮಾಡ್ತಾರೆ, ಬಟ್ ಸಿನಿಮಾ ಮೇಲಿನ ಪ್ರೀತಿಗೆ ಸಿನಿಮಾ ಮಾಡೋದಿದೆಯಲ್ಲ, ಆ ಒಂದು ಪ್ರೀತಿನ ನಾನು ಸೂರ್ಯಣ್ಣ ಅವರಲ್ಲಿ ನೋಡಿದ್ದು. ಯಾಕಂತಂದ್ರೆ ತುಂಬಾನೇ ಇನ್ವಾಲ್ವ್ ಆಗ್ತಾರೆ. ಆಮೇಲೆ ಒಂದು ಕ್ಯಾಮ್ರಾ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಪ್ರೊಡಕ್ಷನ್ ಅಥವಾ ಹೀರೋ, ಈ ಎಲ್ಲದನ್ನು ವಹಿಸ್ಕೊಳ್ಳೋದಿಲ್ಲ ಜವಾಬ್ದಾರಿ, ಅದಕ್ಕೆ ಗಟ್ಸ್ಬೇಕು ಆಕ್ಚುಲಿ. ಸುಮ್ಮನೆ ವಹಿಸ್ಕೊಂಡು ಏನೋ ಮಕ್ಕಳಾಟ ಅಲ್ಲ ಸಿನಿಮಾ. ಮದ್ವೆ ಮಾಡಿ ನೋಡು, ಮನೆ ಕಟ್ಟಿ ನೋಡು ಅಂತಲ್ಲ, ಹಾಗೆ ಇನ್ನೊಂದು ಆಡ್ ಮಾಡ್ಕೋಬೇಕು ನಾವು ಗಾದೆಗೆ, ಸಿನಿಮಾ ಮಾಡಿ ನೋಡು ಅಂತ. ಸೊ ಕಷ್ಟ ಇರುತ್ತೆ. ಹಾಗಂತ ನಿಮ್ಮ ಪ್ಯಾಷನ್ಗೆ ಮಾಡ್ತಿದ್ದಿರಲ್ಲ ಅಂತ ಅನ್ಕೋಬಹುದು. ಎಷ್ಟೊಂದು ಇವರು ಎಮೋಷನಲ್ ಆಗಿ ಮಾತಾಡಿದಾಗ ಎಲ್ಲ ನೀವುಗಳು ಅನ್ಕೋಬಹುದು, ಬಟ್ ಅದ್ರ ಹಿಂದೆ ನಮ್ಮ ಎಫರ್ಟ್ಸ್ ಇರುತ್ತಲ್ಲ, ಅಥವಾ ಅವ್ರ ಎಫರ್ಟ್ಸ್ ಇರುತ್ತಲ್ಲ, ಸೊ ಹಾಗಾಗಿ ಎಮೋಷನಲ್ ಆಗ್ತಾರೆ. ತುಂಬಾ ಎಮೋಷನಲ್ ವ್ಯಕ್ತಿ. ಆಗ್ಲೇ ರಂಜಿತ್ ಸರ್ ಹೇಳಿದಾಗೆ ಫೀಲಿಂಗ್ ಸ್ಟಾರ್ ಅಂತ. ಸೊ ತುಂಬಾನೇ ಕಷ್ಟಪಟ್ಟಿದ್ದಾರೆ ಈ ಸಿನಿಮಾಗೆ, ಔಟ್ ಅಂಡ್ ಔಟ್, ರಾತ್ರಿ ಹಗಲು ಒಂದನೆ. ಅಂಡ್ ಇನ್ನೊಂದು ನನಗೆ ಏನ್ ಇಷ್ಟ ಆಗಿದೆ ಅಂತಂದ್ರೆ, ಅವರ ಜೊತೆ ನಿಂತಂತ ಅವರ ಒಂದು ಫ್ಯಾಮಿಲಿ ಸಪೋರ್ಟ್ ಇದೆ ಗೊತ್ತಾ. ಅವರ ಮಗಳಿಂದ ಹಿಡಿದು ಅವರ ಹೆಂಡತಿ, ಅವರ ಅಮ್ಮ, ಅಪ್ಪ, ತಮ್ಮ, ಇಡೀ ಫ್ಯಾಮಿಲಿಗೆ ಸಿನಿಮಾದ ಮೇಲೆ ಪ್ರೀತಿ ಇದೆ ಅಂಡ್ ಪ್ಯಾಷನೇಟ್. ಅವ್ರಿಗಿದ್ದಂತ ಒಂದು ನಿಷ್ಕಲ್ಮಶವಾದ ಪ್ರೀತಿಯಿಂದ ಈ ಸಿನಿಮಾನ ಮಾಡಿದ್ದಾರೆ. ಸೊ ಹಾಗಾಗಿ ಎಲ್ಲರೂ ದಯವಿಟ್ಟು ಸಪೋರ್ಟ್ ಮಾಡಿ. ಈಗ ಆಲ್ರೆಡಿ ಟ್ರೈಲರ್ ನೋಡಿದ್ದೀರಾ, ಪ್ಯಾಥೋ ಪ್ರಜು ಅವ್ರು ಮಾಡಿರೋದು ಕಣ್ಣಿನಲ್ಲಿ ಕತ್ತಿ, ಆ ಸಾಂಗ್ ತುಂಬಾನೇ ವೈರಲ್ ಆಗಿದೆ. ಮೋಸ್ಟ್ಲಿ ನೆಕ್ಸ್ಟ್ ಯಾವ್ದಾದ್ರು ಬ್ರೇಕಪ್ ಆಗೋ ಹುಡುಗರುಗಳಿಗೆಲ್ಲ ಅದು ಒಂದು ಆಂಥಮ್ ಆಗುತ್ತೆ. ಈಗ ಆಲ್ರೆಡಿ ಕೇಳಿದಿರಾ ಅಂತ ಅನ್ಕೋತೀನಿ. ನೀ ನನ್ನ ದೇವತೆ ಕೂಡ ತುಂಬಾನೇ ವೈರಲ್ ಆಗಿದೆ. ಅಂಡ್ ಸಂಭ್ರಮಶ್ರೀ ಅವರು ಕೂಡ ಎಲ್ಲ, ನಾನು ಯೂಶಲಿ ನೋಡ್ತೀನಿ ಹೀರೋಯಿನ್ಸ್ಗಳು ಕೆಲವೊಂದು ಇವೆಂಟ್ಸ್ ಗಳಿಗೆ ಮಿಸ್ ಆಗ್ತಾರೆ, ಬಟ್ ಇಲ್ಲ ಅವರೆಲ್ಲ ಒಂದು ಪ್ರಮೋಷನಲ್ ರೀಲ್ಸ್ಗೆ, ಪ್ರಮೋಷನಲ್ ಇವೆಂಟ್ಸ್ಗೆ ಸಪೋರ್ಟ್ ಮಾಡ್ಕೊಂಡೇ ಬಂದಿದ್ದಾರೆ. ಅಂಡ್ ಒಂದು ಸೀನ್ ನಾವು ಲಗ್ಗೆರೆ ಹತ್ರ ಇರೋ ಒಂದು ಸ್ಲಮ್ ಅಲ್ಲಿ ತೆಗೆದಿದ್ದು, ನನ್ನನ್ನ ಇವರು ಕೊಲೆ ಮಾಡೋ ಸೀನ್ ಇರುತ್ತೆ. ಸೊ ಅದ್ರಲ್ಲಿ ನನಗೆ ಗೊತ್ತಿಲ್ಲ, ನನಗೆ ಇವರು ಫಸ್ಟ್ ಡೇ ನನಗೆ ಇವರು ನನ್ನ ಬಗ್ಗೆ ಇವ್ರಿಗೆ ಗೊತ್ತಿರಲಿಲ್ಲ. ಈ ಸಿನಿಮಾದಿಂದಾನೇ ನನಗೆ ಇವ್ರಿಗೆ ಪರಿಚಯ ಆಗಿದ್ದು, ಹೇಗ್ ಮಾಡ್ತಾರೋ ಏನೋ ಅನ್ನೋ ಒಂದು ಟೆನ್ಷನ್ ಇವ್ರಿಗಿತ್ತು. ನನ್ನ ಫಸ್ಟ್ ಡೈಲಾಗೇನೆ ನಿನ್ನ ಏನ್ ಅಂತ ಇತ್ತು. ಸೊ ನನಗೆ ತುಂಬಾ ಇಷ್ಟ ಆಯ್ತು. ಆಕ್ಚುಲಿ ನನಗೆ ಈ ತರದೊಂದು ರಾ ಪಾತ್ರಗಳು ತುಂಬಾನೇ ಇಷ್ಟ ಆಗುತ್ತೆ. ಸಲಾಗ ಮತ್ತೆ ಭೀಮಾ ಸಿನಿಮಾ ಎಲ್ಲ ಬಂದಾಗ ಅನ್ಕೋತೀನಿ ನಾನು, ಈ ತರದೊಂದು ಸಿನಿಮಾಗಳಲ್ಲಿ ಆಕ್ಟ್ ಮಾಡ್ಬೇಕಿತ್ತಲ್ವಾ ನಾನು ಅಂತ. ಆ ಸೀನ್ ಮಾಡ್ಬೇಕಾದ್ರೆ ಕತ್ತಿ ಹಿಂಗ್ ಬೀಸ್ತಾರೆ, ನಾನು ಹಿಂದೆ ಇರ್ತಾರೆ ಇವರು, ನಾನು ಹಿಂಗ್ ಬೀಳ್ಬೇಕು. ಬಟ್ ಎಲ್ಲ ಸೀನ್ ಆದ್ಮೇಲೆ ನನಗೆ ಗೊತ್ತಾಗಿದ್ದು ದಟ್ ವಾಸ್ ಅ ರಿಯಲ್ ವೆಪನ್ ಅಂತ, ರಿಯಲ್ ಕತ್ತಿ ಅಂತ. ಅಂದ್ರೆ ಒಂಚೂರು ಏನಾದ್ರು ಮಿಸ್ ಆಗಿದ್ರು ನಮ್ಗೆ ಅಲ್ಲಿ ಇದಾಗ್ತಿತ್ತು. ಬಟ್ ಇಬ್ರು ಕೂಡ ಅಷ್ಟು ಚೆನ್ನಾಗಿ ಆ ಸೀನ್ ನ ಮಾಡಿದ್ವಿ. ಅಂಡ್ ಸ್ಲಮ್ ಅಲ್ಲಿ ನಿಮ್ಗೆ ಗೊತ್ತು, ಸ್ಲಮ್ ಅಲ್ಲಿ ರೋಡ್ಸ್ ಎಲ್ಲ ಹೇಗಿರುತ್ತೆ ಅಂತ. ಸೊ ಹಾಗೆ ಬೀಳ್ಬೇಕು, ಅಲ್ಲಿ ಫುಲ್ಲು ಕೊಚ್ಚೆ ನೀರೆಲ್ಲ ಇತ್ತು. ಇಟ್ ವಾಸ್ ಅ ವೆರಿ ನೈಸ್ ಎಕ್ಸ್ಪೀರಿಯನ್ಸ್. ನನಗೆ ಏನ್ ಅನ್ಸಿದ್ದು ಅಂತಂದ್ರೆ, ಈ ಪಾತ್ರ ಈ ಸಿನಿಮಾದಲ್ಲಿ ಮಾಡಾದ್ಮೇಲೆ ನನಗೆ ಏನ್ ಅನ್ಸಿದ್ದು ಅಂತಂದ್ರೆ, ಸಾಕಷ್ಟು ನಂತರನೇ ಕಲಾವಿದರುಗಳು, ಈಗ ನೋಡಿ 2008 ನಾನು ಈ ಇಂಡಸ್ಟ್ರಿಗೆ ಬಂದಿದ್ದು, ಸಿನಿಮಾ ಹೀರೋಯಿನ್ ಆಗ್ಬೇಕು ಅನ್ನೋ ಒಂದು ಕನ್ಸು ಕಟ್ಕೊಂಡು ಬಂದಿದ್ದು. ಅದಾದ್ಮೇಲೆ ಗೊತ್ತಿಲ್ಲ, ಮೇ ಬಿ ಲಕ್ ಮ್ಯಾಟರ್ಸ್ ಅ ಲಾಟ್ ಅಂತಾರಲ್ಲ, ಮಾತು ಸತ್ಯ ಅಂತ ಅನ್ಸುತ್ತೆ. ಇಲ್ಲಿವರೆಗೂ ಮೋಕ್ಷೇಂದ್ರ ಸರ್ ಆಗಿರ್ಬೋದು, ನಮ್ಮ ಪ್ರೆಸ್